ಸಿಲಿಕಾನ್ ಸಿಟಿಯ ಹಲವೆಡೆ ಮಳೆ ಆಗಿರುವಂತದ್ದು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯ ಹಲವೆಡೆ ಮಳೆ ಜೋರಾಗಿತ್ತು. ಕೆಆರ್ ಮಾರ್ಕೆಟ್, ವಸಂತನಗರ, ಶಿವಾಜಿನಗರ, ಯಲಹಂಕ, ಹೆಬ್ಬಾಳ ಕಾರ್ಪೊರೇಷನ್, ಟೌನ್ ಹಾಲ್, ಚಿಕ್ಕಪೇಟೆ, ಕಬ್ಬನ್ ಪಾರ್ಕ್, ಸ್ಯಾಟಲೈಟ್ ಬಸ್ ನಿಲ್ದಾಣ, ಬಸವನಗುಡಿ, ಜಯನಗರ, ಮಲ್ಲೇಶ್ವರಂ ಸೇರಿ ಹಲವೆಡೆ ಮಳೆಯಾಗಿರುವಂಥದ್ದು. ಮಳೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಒಂದು ಕಡೆ ಇಂದು ಎಲ್ಲಾ ಕಡೆನೂ ಕೂಡ ಮಳೆ ಮಳೆ ಮಳೆ. ಇನ್ನೂ ಕೂಡ 2024 ಕಳೆದು 25 ಕಾಲಿಟ್ಟಿದ್ದೀವಿ. ಆದ್ರೂ ಕೂಡ ಮಳೆಯ ಆರ್ಭಟ ಬೆಳ್ಳಂ ಬೆಳಗ್ಗಿನ ಶುರುವಾಗಿರುವಂಥದ್ದು. ಬೇಸಿಗೆ ಕಾಲ ಶುರುವಾಯಿತು ಅನ್ನೋ ಅಷ್ಟರೊಳಗಡೆ ಮತ್ತೆ ಈಗ ಮಳೆಯ ಆರಂಭ. ಚಳಿಯ ನಡುವೆ ಬೇಸಿಗೆಯ ಬಿಸಿಲ ತಾಪ ಕೂಡ ಇತ್ತು. ಇನ್ನೇನು ಬೇಸಿಗೆ ಆರಂಭ ಆಯಿತು ಅನ್ನೋಷ್ಟರೊಳಗಡೆ ವಾಯುಭಾರ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಬೆಳಗ್ಗೆನೆ 5 ಗಂಟೆಗೆ ಶುರುವಾದಂತಹ ಮಳೆ ನೋಡಿ. ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು ಈ ಭಾಗದಲ್ಲೆಲ್ಲ ಕೂಡ ಮಳೆ ಆಗ್ತಾ ಇದೆ. ಬೆಳ್ಳಂ ಬೆಳಗ್ಗೆ 5 ಗಂಟೆಯಿಂದನೇ ಮೋಡ ಕವಿದಂತ ವಾತಾವರಣ ಇತ್ತು. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗುನಲ್ಲಿ ಕೂಡ ಭಾರಿ ಮಳೆ ಆಗಿರುವಂಥದ್ದು. ಅಲ್ಲಿರುವಂತಹ ಜನರು ಕೂಡ ಫುಲ್ ಅಲರ್ಟ್ ಆಗಬೇಕಾಗಿದೆ. ಯಾಕಂದ್ರೆ ಇನ್ನು 7 ದಿನಗಳ ಕಾಲ ಮಳೆ ಇರುತ್ತೆ. ಹಾಸನ, ಸಕಲೇಶಪುರ, ಶಿವಮೊಗ್ಗದಲ್ಲೂ ಕೂಡ ಮಳೆ ಆಗುವಂತ ಹಿನ್ನೆಲೆಯಲ್ಲಿ ಮೋಡ ಮುಸುಕಿದ ವಾತಾವರಣ ಇತ್ತು. ಭರ್ಜರಿ ಮಳೆಯಾಗುವ ಸೂಚನೆ ಸಿಕ್ಕಿದೆ. ಈಗ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ಚಂಡಮಾರುತಕ್ಕೆ ಸಾಕ್ಷಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಈ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಮಳೆ ಅಬ್ಬರಿಸೋದಕ್ಕೆ ಇದು ಕಾರಣ ಅಂತ. ಬೆಂಗಳೂರಿನ ಜನ ಬೆಳ್ಳಂ ಬೆಳಗ್ಗೆ ಈ ಮಳೆಯನ್ನ ನೋಡಿ ಶಾಕ್ ಆಗಿದ್ದಾರೆ. ಇನ್ನೂ ಅಸಲಿ ಆಟ ಶುರುವಾಗಿಲ್ಲ ಮಳೆದು, ಮತ್ತು ಹೆಚ್ಚಾಗಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಮುಂದಿನ 24 ಗಂಟೆಗಳಲ್ಲಿ ಮಳೆ ಅಂತಾನೆ ಇರುವಂತಹ ಹಿನ್ನೆಲೆಯಲ್ಲಿ ಜನ ಗೊಣಗುವ ಪರಿಸ್ಥಿತಿ ಬಂದೊದಗಿದೆ ಅಂತ ಹೇಳಬಹುದು. ಬೆಂಗಳೂರಿನಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲೂ ಕೂಡ ಭಾರಿ ಮಳೆಯಾಗಿತ್ತು. ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಜನವರಿ ತಿಂಗಳಲ್ಲಿ ಮಳೆ ಬರಲ್ಲ, ಚಳಿ ಶುರುವಾಗಿದೆ. ಇನ್ನೇನು ಬೇಸಿಗೆ ಕೂಡ ಆರಂಭ ಆಗ್ತಾ ಇದೆ ಅನ್ನುವಂತ ಹೊತ್ತಲ್ಲಿ ಬರೀ ಚಳಿ ಚಳಿ ಇತ್ತು. ಈ ಬರೀ ಚಳಿಗೆ ಬೆಂಗಳೂರಿನ ಜನ ಬರೀ ಚಳಿ ಇರುತ್ತೆ ಅಂತಾನೆ ಕೂಡ ಫಿಕ್ಸ್ ಆಗ್ಬಿಟ್ಟಿದ್ರು. ಆದ್ರೆ ಈಗ ಬೆಂಗಳೂರಿನಲ್ಲಿ ಜನವರಿ ತಿಂಗಳಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇರುವಂತದ್ದು ಇದು ಮತ್ತಷ್ಟು ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಆ ಭಾಗದಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಈಗಾಗಲೇ ಶ್ರೀಲಂಕಾ ಸೇರಿ ದಕ್ಷಿಣ ಭಾರತದ ಕೆಲವೊಂದಿಷ್ಟು ನಗರದಲ್ಲಿ ಭಾರಿ ಮಳೆ ಆಗ್ತಿದೆ. ಅಂದ್ರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು, ಚೆನ್ನೈನಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇರುವ ಮುನ್ಸೂಚನೆ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಅಬ್ಬಾ ಚಳಿ ಚಳಿ ಅಂತ ಜನರು ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ಚಳಿಗೆ ಗೊಣಗ್ತಾ ಇದ್ರು. ಈಗ ಇದ್ದಕ್ಕಿದ್ದಾಗೆ ಮಳೆರಾಯನ ಆಗಮನದಿಂದ ಇಡೀ ರಾಜ್ಯದಾದ್ಯಂತ ಜನರು ಗೊಣಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಎಷ್ಟು ದಿನಗಳ ಕಾಲ ಮಳೆ ಇರುತ್ತೆ? ಹವಾಮಾನ ಇಲಾಖೆ ಏನ್ ಹೇಳಿದೆ? ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದೆ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಈಗಾಗ್ಲೇ ಏನಂತಂದ್ರೆ ಬೆಂಗಳೂರಿನಲ್ಲೂ ಕೂಡ ಒಂದ್ ರೀತಿಯಾಗಿ ಮೈ ನಡುಗುವಂತ ಚಳಿ ಕೂಡ ಇದೆ. ಇದರ ಜೊತೆಗೆ ಈಗ ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನ ಜನರಿಗೆ ಒಂದ್ ರೀತಿಯಾಗಿ ಶಾಕ್ ಕೂಡ ಎದುರಾಗಿರುವಂತದ್ದು. ಬೆಳ್ಳಂ ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಒಂದು ತುಂತುರು ಮಳೆ ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ಕಳೆದ 4-5 ದಿನಗಳಿಂದಲೂ ಕೂಡ ಮೈಕೊರೆಯುವಂತ ಚಳಿ ಕೂಡ ಇತ್ತು. ಅದರ ಜೊತೆಗೆ ಮೋಡ ಕವಿದ ವಾತಾವರಣ ಕೂಡ ಇತ್ತು. ಹೀಗಾಗಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೂಡ ನೀಡಿತ್ತು. ಇಂದಿನಿಂದ
ಹಲವು ಜಿಲ್ಲೆಗಳಿಗೂ ಕೂಡ ಒಂದ್ ರೀತಿಯಾಗಿ ಮಳೆ ಆಗುವಂತ ಸೂಚನೆ ಕೂಡ ಇದೆ ಅಂತ. ಯಾಕಂತಂದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇರೋದ್ರಿಂದ ಅದರ ಎಫೆಕ್ಟ್ ಈಗ ಕರ್ನಾಟಕ ರಾಜ್ಯಕ್ಕೂ ಕೂಡ ತಟ್ಟಿರುವಂತದ್ದು. ಬೆಂಗಳೂರು ಸೇರಿದಂತೆ 11 ಜಿಲ್ಲೆಗಳಿಗೂ ಕೂಡ ಈಗ ಮಳೆಯ ಮುನ್ಸೂಚನೆ ಕೂಡ ಸಿಕ್ಕಿರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಒಂದ್ ರೀತಿಯಾಗಿ ಮೈಕೊರೆಯುವ ಚಳಿ ಕೂಡ ಇದೆ. ಬೆಳಗ್ಗೆ ಆದ್ರೆ ಕೂಡ ಮಂಜು ಮೋಡ ಕವಿದ ವಾತಾವರಣ ಕೂಡ ಇತ್ತು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೊಂಚ ಮಳೆ ಕೂಡ ಶುರುವಾಗಿರೋದ್ರಿಂದ ಜನರಿಗೂ ಕೂಡ ಒಂದ್ ರೀತಿಯಾಗಿ ಅನಾನುಕೂಲ ಆಯ್ತು. ಯಾಕಂತಂದ್ರೆ ಬೆಳಗ್ಗೆ ವಾಕಿಂಗ್ ಅಂತ ಹೋಗುವಂತರ ವಾಯು ವಿಹಾರಿಗಳಿಗೂ ಕೂಡ ಒಂದ್ ರೀತಿಯಾಗಿ ಅಡೆತಡೆ ಆಯ್ತು. ಅದ್ರ ಜೊತೆಗೆ ವಾಹನ ಸವಾರರು ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಯ್ತು. ಇನ್ನು ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ನೋಡೋದಾದ್ರೆ KR ಮಾರ್ಕೆಟ್ ಆಗಿರ್ಬೋದು, ವಸಂತ ನಗರ, ಶಿವಾಜಿನಗರ, ಯಲಹಂಕ, ಹೆಬ್ಬಾಳ ಕಾರ್ಪೊರೇಷನ್ ಮತ್ತೆ ಟೌನ್ ಹಾಲ್ ಸೇರಿದಂತೆ ಹಲವು ಭಾಗಗಳಲ್ಲಿ ಕೂಡ ಒಂದ್ ರೀತಿಯಾಗಿ ಜೋರು ಮಳೆ ಕೂಡ ಆಗಿರುವಂತದ್ದು. ಈ ಒಂದು ಮಳೆ ಇನ್ನೂ 7 ದಿನಗಳ ಕಾಲ ಕೂಡ ಆಗುವಂತ ಸಾಧ್ಯತೆ ಇರುವಂತಹ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಅದ್ರ ಜೊತೆಗೆ ಕೂಡ ಈಗ ಚಳಿಯ ಪ್ರಮಾಣ ಕೂಡ ಇನ್ನೂ ಹೆಚ್ಚಾಗಿರಲಿದೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ಬೆಂಗಳೂರಲ್ಲಿ 17 ಡಿಗ್ರಿ ಕನಿಷ್ಠ ತಾಪಮಾನ ಇರುವಂತದ್ದು. ಅದರ ಜೊತೆಗೆ ಈಗ ಮಳೆ ಆಗಿರೋದ್ರಿಂದ ಇನ್ನಷ್ಟು ಬರುವ ದಿನಗಳಲ್ಲೂ ಕೂಡ ಇನ್ನಷ್ಟು ಚಳಿಯ ಪ್ರಮಾಣ ಹೆಚ್ಚಾಗಲಿದೆ. ಅದ್ರ ಜೊತೆಗೆ ಕೂಡ ತಾಪಮಾನ ಕೂಡ ಇನ್ನಷ್ಟು ಕಡಿಮೆ ಆಗಲಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಈಗಾಗಲೇ ಕನಿಷ್ಠ ತಾಪಮಾನ ಕೂಡ ದಾಖಲಾಗಿರುವಂತದ್ದು. ಕೆಲವು ಭಾಗಗಳಲ್ಲಿ 13 ಆಗಿದ್ರೆ ಇನ್ನೊಂದು ಕಡೆ 14 ಈ ರೀತಿಯಾಗಿ ತಾಪಮಾನ ಕೂಡ ದಾಖಲಾಗಿರುವಂತದ್ದು. ಹಾಗಾಗಿ ಈ ಒಂದು ಮಳೆಯಿಂದಾಗಿ ಇನ್ನಷ್ಟು ಚಳಿಯ ಪ್ರಮಾಣ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ರೂಪ. ಓಕೆ, ಇದ್ರ ಜೊತೆಗೆ ನೋಡಿ 2024 ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲೂ ಕೂಡ ಸಾಕಷ್ಟು ಮಳೆಯಾಗಿತ್ತು. ಬೆಂಗಳೂರು ಭಾಗದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಅದರ ಜೊತೆಗೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ನಾವು BBMP ಕಡೆಯಿಂದ ಕೆಲವೊಂದಿಷ್ಟು ಕಾಮಗಾರಿಗಳ ಕೆಲಸ ಕಾರ್ಯಗಳು ನಡೀತಾ ಇದೆ. ರಸ್ತೆ ಬದಿಯಲ್ಲಿ ಗುಂಡಿಗಳಾಗಿದೆ, ಕೆಲವೊಂದಿಷ್ಟು ಭಾಗದಲ್ಲಿ ರಸ್ತೆನೋ ಅಥವಾ ರಸ್ತೆ ಮೇಲೆ ಗುಂಡಿನೋ ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇದೆ. ಯಾವ ಗುಂಡಿಗಳನ್ನು ಕೂಡ ಮುಚ್ಚಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಇನ್ನೂ 1 ವಾರಗಳ ಕಾಲ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸೊ ಪ್ರತಿ ಬಾರಿ ಕೂಡ BBMP ಯಿಂದ ಇದೇ ರೀತಿಯಾದಂತ ಎಡವಟ್ಟು ಆಗ್ತಾ ಇರುತ್ತೆ. ಈಗ ಮತ್ತೆ ಮಳೆಯಿಂದ ಇನ್ಯಾವ ಅವಾಂತರ ಆಗುತ್ತೋ ಅನ್ನುವಂತ ಒಂದು ಶಾಕ್ ಎದುರಾಗ್ತಿದೆ. ಎಸ್, ಖಂಡಿತ ರೂಪ. ಪ್ರತಿ ಬಾರಿ ಕೂಡ BBMPಗೆ ತಟ್ಟಿ ಎಬ್ಬಿಸ್ಬೇಕಾಗಿರುವಂತಹ ಸ್ಥಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಈಗಾಗಲೇ ಇನ್ನು 1 ವಾರಗಳ ಕಾಲ ಕೂಡ ಮಳೆಯಾಗುವಂತಹ ಸೂಚನೆ ಇದೆ. ಈಗಾಗಲೇ ಏನಂತಂದ್ರೆ BBMP ಯಿಂದ ಹಲವು ಕಾಮಗಾರಿಗಳು ಕೂಡ ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಕೆಲವು ಭಾಗಗಳಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ಕಾರ್ಯ ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ಮೆಜೆಸ್ಟಿಕ್ ನ ರಸ್ತೆಗಳಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿ ಈಗಾಗಲೇ ಮುಗಿಯುವ ಹಂತಕ್ಕೂ ಕೂಡ ಬಂದಿದೆ. ಅದರ ಜೊತೆಗೆ ಕೂಡ ಇನ್ನು ಹಲವು ಭಾಗಗಳಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದೆ. ಆದ್ರೆ ಪ್ರತಿ ಬಾರಿ ಕೂಡ BBMP ಒಂದಲ್ಲ ಒಂದು ಅವಾಂತರಗಳನ್ನ ಮಾಡ್ಕೊಳ್ತಾನೆ ಇರುತ್ತೆ. ಯಾಕಂತಂದ್ರೆ ಹಲವು ಬಾರಿಗಳು ಕೂಡ ಈ ರೀತಿಯಾಗಿ ಮಳೆ ಮುನ್ಸೂಚನೆ ನೀಡಿದ್ರು ಕೂಡ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುತ್ತೆ. ಆದ್ರೆ ಆ ಒಂದು ಡೆಡ್ ಲೈನ್ ಟೈಮ್ ಅಲ್ಲೂ ಕೂಡ ಮುಗಿಸೋಕೆ ಮುಂದಾಗುದಿಲ್ಲ. ಬರೀ ಡೇಲೇ ಮಾಡ್ಕೊಂಡು ಇದೇ ರೀತಿಯಾಗಿ ಜನರಿಗೆ ಅನಾನುಕೂಲಗಳು ಕೂಡ ಆಗ್ತಾನೆ ಇರುತ್ತೆ. ಈಗಾಗಲೇ ಇವತ್ತು ಬೆಳಗ್ಗೆ ಮಳೆ ಆಗಿರೋದ್ರಿಂದ ಸಾಕಷ್ಟು ಜನರಿಗೂ ಕೂಡ ಒಂದ್ ರೀತಿಯಾಗಿ ಶಾಕಿಂಗ್ ಕೂಡ ಆಗಿರುವಂತದ್ದು. ಮಳೆ ಬರುತ್ತೆ ಅನ್ನೋಂತ ಲಕ್ಷಣಗಳು ಕೂಡ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಹಾಗೆ ಓಡಾಡ್ತಾ ಇರ್ತಾರೆ. ಇನ್ನು ಕೆಲವು ವಾಹನ ಸವಾರರು ಕೂಡ ಬೆಳಗ್ಗೆ ಕೆಲವು ಅನಾನುಕೂಲಗಳು ಕೂಡ ಕಂಡು ಬಂದ್ವು. ಯಾಕಂತಂದ್ರೆ KR ಮಾರ್ಕೆಟ್ ಆಗಿರ್ಬೋದು, ಈ ಒಂದು ಚಾಮರಾಜಪೇಟೆ ರಸ್ತೆಗಳಾಗಿರ್ಬೋದು, ಆ ಒಂದು ರಸ್ತೆಗಳಲ್ಲೂ ಕೂಡ ಸಾಕಷ್ಟು ರಸ್ತೆಗಳು ಕೂಡ ಹದಗೆಟ್ಟಿವೆ. ಅದರ ಒಟ್ಟಿಗೆ ಕೂಡ ವಾಹನ ಸವಾರರು ಕೂಡ ಪ್ರಯಾಣ ಮಾಡುವಂತ ಸ್ಥಿತಿ ಕೂಡ ಇದೆ. ಆದ್ರೆ BBMP ಕೈಗೆತ್ತಿಕೊಂಡಂತ ಕಾಮಗಾರಿಯನ್ನ ಒಂದು ಡೆಡ್ ಲೈನ್ ಅಲ್ಲೂ ಕೂಡ ಮುಗಿಸೋಕೆ ಆಗ್ತಾ ಇಲ್ಲ. ಮುನ್ಸೂಚನೆ ಇದ್ರೂ ಕೂಡ 1 ವಾರದ ಮುಂಚೆ ಒಂದು ಕಾಮಗಾರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಇನ್ನು ಕೆಲವು ಭಾಗಗಳಲ್ಲೂ ಕೂಡ ಕಾಮಗಾರಿ ಇನ್ನು ಪೆಂಡಿಂಗ್ ನಲ್ಲಿ ಇರೋದ್ರಿಂದ ಕೂಡ ಸಾಕಷ್ಟು ಇನ್ನು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ರೂಪ. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಸತತವಾಗಿ 7 ದಿನಗಳ ಕಾಲ ಕೂಡ ಮಳೆಯಾಗುವಂತಹ ಸೂಚನೆ ಕೂಡ ಇದೆ. ಅದರ ಜೊತೆಗೆ ಇನ್ನು ಚಳಿಯ ಪ್ರಮಾಣ ಕೂಡ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರು ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು. ಓಕೆ, ಹಾಗೆ ಇರಿ ಹರ್ಷಿತಾ ಪಾಟೀಲ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ. ಎಸ್, ಈಗಾಗಲೇ ಒಂದು ಕಡೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಇನ್ನೊಂದು ಕಡೆ ನಮ್ಮ ಮೆಟ್ರೋ ಸೇವೆ ಸ್ಥಗಿತವಾಗಿದೆ. ಸಾಕಷ್ಟು ಜನ ವಾಹನ ಸವಾರರು ಮೆಟ್ರೋವನ್ನೇ ನಂಬಿಕೊಂಡು ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೇರಳೆ ಮಾರ್ಗದಿಂದ ಈಗಾಗಲೇ ನಿರ್ವಹಣಾ ಕಾಮಗಾರಿ ಇರುವಂತಹ ಹಿನ್ನೆಲೆಯಲ್ಲಿ ಸ್ಥಗಿತ ಮಾಡಲಾಗಿದೆ.
ಮೆಜೆಸ್ಟಿಕ್ ಇಂದಿರಾನಗರ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಆಗಿರುವಂಥದ್ದು. ಬೆಂಗಳೂರಿನ ಜೀವನಾಡಿ ಮೆಟ್ರೋ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಸೇವೆ ಲಭ್ಯ ಇರಲ್ಲ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾರು ಕೂಡ ಬೆಳ್ಳಂಬೆಳಗ್ಗೆ ನೇರಳೆ ಮಾರ್ಗದಲ್ಲಿ ಯಾರ್ಯಾರು ಹೋಗ್ತಿರೋ ಅವರೆಲ್ಲರೂ ಕೂಡ ಒಮ್ಮೆ 10 ಗಂಟೆವರೆಗೂ ಕೂಡ ಆ ಕಡೆ ಕಾಲಿಡಬೇಡಿ. 10 ಗಂಟೆ ಮೇಲೆ ಸಂಚಾರ ಆರಂಭ ಆಗುತ್ತೆ ಅಂತ ಒಂದು ಕಡೆ ಬಿಎಂಆರ್ಸಿಎಲ್ ನ ಅಧಿಕಾರಿಗಳು ತಿಳಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಮಳೆ ಜೋರಾಗ್ತಾ ಇದೆ. ಎಸ್, ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಹರ್ಷಿತಾ ಪಾಟೀಲ್. ಹರ್ಷಿತಾ, ಪ್ರಮುಖವಾಗಿ ನೋಡಿ, ಒಂದು ಮಳೆ ಜೋರಾಗಿ ಸುರಿತಾ ಇದೆ. ಈ ಮಳೆಯಿಂದ ವಾಹನ ಸವಾರರು, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಎಲ್ಲೂ ಕೂಡ ಹೋಗೋದಕ್ಕಾಗಲ್ಲ. ಕೆಲವೊಂದಿಷ್ಟು ಮೆಟ್ರೋ ನಂಬ್ಕೊಂಡು ಕೂಡ ಸಾಕಷ್ಟು ಜನ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತಿರುಗಾಡ್ತಿರ್ತಾರೆ. ಸೊ ಈಗ ನೇರಳೆ ಮಾರ್ಗದಲ್ಲಿ ವ್ಯತ್ಯಯ ಅಂತ ಹೇಳಲಾಗ್ತಾ ಇದೆ, ಅದು 7 ಗಂಟೆಯಿಂದ 10 ಗಂಟೆವರೆಗೂ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ಮೆಟ್ರೋನ ಅವಲಂಬಿಸಿರುವಂತವರು ಕೂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಬೆಂಗಳೂರಿನ ಸಂಚಾರಿ ನಾಡಿ ಅಂತಲೇ ನಾವು ಮೆಟ್ರೋನ ಕರಿತೀವಿ. ಈಗ ಒಂದ್ ಕಡೆ ಇವತ್ತು ಭಾನುವಾರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಕಡೆಗಳಿಗೆ ಹೋಗ್ಬೇಕು, ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ ಕೂಡ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಒಂದ್ ರೀತಿಯಾಗಿ ಶಾಕ್ ಕೂಡ ಎದುರಾಗಿರುವಂತದ್ದು. ಇವತ್ತು ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಲಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಬಿಎಂಆರ್ಸಿಎಲ್ ಹಂಚಿಕೊಂಡಿತ್ತು. ಕಾರಣ ಕೆಂಪೇಗೌಡ ಮೆಜೆಸ್ಟಿಕ್ ಮತ್ತು ಇಂದಿರಾನಗರ